శ్రీ యోగినారాయణ యతీంద్ర తాతయ్య గారు. వారు ఒక తపస్వి, ఒక యోగి, ఒక కర్మిష్ఠి, ఒక గొప్ప కాలజ్ఞాని. ఎన్నో తత్వానికి సంబంధించినటువంటివి, వేదాంతానికి సంబంధించినటువంటివి కీర్తనలను లోకానికి అందించారు. తాతయ్య గారిగా ప్రసిద్ధికెక్కి జ్ఞాన మార్గాన్ని అందరికీ అందించారు. పాహి నారాయణ పాహి నారాయణ పాహి లక్ష్మీ రమణ అమర నారాయణ. పాహి నారాయణ పాహి నారాయణ పాహి లక్ష్మీ రమణ అమర నారాయణ. పాహి నారాయణ పాహి నారాయణ పాహి లక్ష్మీ రమణ అమర నారాయణ. మీ స్మరణ మది నుంచి మీ కీర్తనలు చేతు. మీ స్మరణ మది నుంచి మీ కీర్తనలు చేతు. దశరథ తనయ జగదీశ నారాయణ. దశరథ తనయ జగదీశ నారాయణ. మీ స్మరణ మది నుంచి మీ కీర్తనలు చేతు. దశరథ తనయ జగదీశ నారాయణ. పాహి నారాయణ పాహి నారాయణ పాహి లక్ష్మీ రమణ అమర నారాయణ. మాయ సంసారమున మగ్నుడనై ఉన్నాను. మాయ సంసారమున మగ్నుడనై ఉన్నాను. కడతేర్చు భవరోగ వైద్య నారాయణ. కడతేర్చు భవరోగ వైద్య నారాయణ. మాయ సంసారమున మగ్నుడనై ఉన్నాను. కడతేర్చు భవరోగ వైద్య నారాయణ. పాహి నారాయణ పాహి నారాయణ పాహి లక్ష్మీ రమణ అమర నారాయణ. మూడు మూర్తులు నీవే ముజ్జగములు నీవే. మూడు మూర్తులు నీవే ముజ్జగములు నీవే. కరుణా కటాక్ష కరివరద నారాయణ. కరుణా కటాక్ష కరివరద నారాయణ. మూడు మూర్తులు నీవే ముజ్జగములు నీవే. కరుణా కటాక్ష కరివరద నారాయణ. పాహి నారాయణ పాహి నారాయణ పాహి లక్ష్మీ రమణ అమర నారాయణ. శరణాగత త్రాణ విరుదాకితుడవు నీవే. శరణాగత త్రాణ విరుదాకితుడవు నీవే. పుండరీకాక్ష రఘువీర నారాయణ. పుండరీకాక్ష రఘువీర నారాయణ. శరణాగత త్రాణ విరుదాకితుడవు నీవే. పుండరీకాక్ష
ರಘುವೀರ ನಾರಾಯಣ ಪಾಹಿ ನಾರಾಯಣ ಪಾಹಿ ನಾರಾಯಣ ಪಾಹಿ ಲಕ್ಷ್ಮೀ ರಮಣ ಅಮರ ನಾರಾಯಣ. ಇವತ್ತಿನ ದಿವಸ ಗುರು ಪೌರ್ಣಮಿ. ಎಲ್ಲ ಸದ್ಗುರುಗಳನ್ನು ನಾವು ನೆನೆಸುವಂಥ ದಿನ. ನಮ್ಮ ಪೂಜ್ಯ ಗುರುಗಳಾದಂತಹ ಕೈವಾರ ತಾತಯ್ಯನವರ ಪಾದಗಳಿಗೆ ನಮಸ್ತಾ, ಶಿರಡಿ ಸಾಯಿನಾಥನ ಪಾದಗಳಿಗೆ ನಮಸ್ತಾ, ರಾಘವೇಂದ್ರ ಸ್ವಾಮಿಯವರ ಪಾದಗಳಿಗೆ ನಮಸ್ತಾ, ಹಾಗೂ ಎಲ್ಲ ಗುರುಗಳಿಗೂ ಸಹ ನಮಸ್ತಾ. ನಮ್ಮ ಪೂಜ್ಯ ಗುರುಗಳಾದಂಥ ಶ್ರೀ 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 ಸಾಂಬಶಿವಮೂರ್ತಿ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ತಾ. ಇವತ್ತಿನ ದಿವಸ ಪುಣ್ಯ ದಿನ. ಎಲ್ಲ ಮಾನವ ಜನ್ಮಕ್ಕೂ ಸಹ ಗುರು ಇಲ್ಲದೆ ಮಾರ್ಗವಿಲ್ಲಯ್ಯ ಅಂತ ಹೇಳಿದ್ದಾರೆ. ಅದಕ್ಕೆ ಪ್ರತಿಯೊಬ್ಬರಿಗೂ ಸಹ ಗುರು ಅನ್ನೋದು ಬೇಕೇ ಬೇಕಿದೆ. ನಾವು ತಾಯಿಯ ಹೊಟ್ಟೆಯಲ್ಲಿರುವಾಗಲೇ ನಮ್ಮ ಮಹಾತಾಯಿ ನಮಗೆ ಗುರುವಾಗಿರುತ್ತಾರೆ. ಬೆಳೀತಾ ತಂದೆ ತಾಯಿ ಇಬ್ಬರೂ ನಮ್ಮ ಗುರುಗಳಾಗಿರ್ತಾರೆ. ಪಾಠಶಾಲೆಯಲ್ಲಿ ನಮ್ಮ ವಿದ್ಯಾಭ್ಯಾಸವನ್ನು ಹೇಳ್ಕೊಡೋರು ಸಹ ಗುರುಗಳಾಗಿರ್ತಾರೆ. ಅದೇ ರೀತಿ ಹೆಜ್ಜೆ ಹೆಜ್ಜೆಗೂ ಸಹ ನಮ್ಮ ಜೀವನ ಮಾರ್ಗದಲ್ಲಿ ಗುರುಗಳಿದ್ದೇ ಇರ್ತಾರೆ. ನಾವು ಗುರುಗಳನ್ನು ನೆನೆಸುತ್ತಾ ಅವರ ಒಂದು ಮಾರ್ಗದರ್ಶನವನ್ನು ಪಡಿತಾ ನಾವು ನಮ್ಮ ಜೀವನವನ್ನು ಸಾಗಿಸಿದ್ರೆ ನಾವು ಎಲ್ಲವನ್ನೂ ಸಹ ಗುರಿಯನ್ನು ಮುಟ್ಟಬಹುದು ಅನ್ನೋದು ನನ್ನ ನಂಬಿಕೆ. ಆ ಮಹಾನ್ ಗುರುಗಳ ಒಂದು ಕ್ಷೇತ್ರವಾಗಿರುವಂತಹ ಈ ಒಂದು ನಮ್ಮ ಕ್ಷೇತ್ರದ ಮತ್ತು ಆಂಧ್ರದ ಗಡಿ ಭಾಗದಲ್ಲಿರುವಂತಹ ಉಲ್ಕೂರು ಪಂಚಾಯಿತಿಯ ಒಂದು ಕೈವಾರ ತಾತಯ್ಯನವರ ಪುಣ್ಯಕ್ಷೇತ್ರ. ಇದು ದೇವಸ್ಥಾನ. ಇದು ನಮ್ಮ ಶಾಸಕರಾದಂಥ ರೂಪ ಶಶಿಕಲಾ ಮೇಡಮ್ ಅವರು ಇಲ್ಲಿ ಒಂದು RMC ಯಾರ್ಡನ್ನು 100 ಎಕರೆಯಲ್ಲಿ ಮಾಡಿದ್ದಾರೆ. ಆ ಒಂದು ಪುಣ್ಯ ಭೂಮಿಯಲ್ಲಿ ಈ ಒಂದು ತಾತಯ್ಯನವರ ದೇವಸ್ಥಾನವೂ ಸಹ ಇಲ್ಲಿ ಸ್ಥಾಪನೆ ಆಗಿದೆ. ಈ ಒಂದು ದೇವಸ್ಥಾನದಲ್ಲಿ ಇವತ್ತಿನ ದಿವಸ ಗುರು ಪೌರ್ಣಮಿಯ ಅಂಗವಾಗಿ ವಿಶೇಷವಾಗಿ ಅಭಿಷೇಕ ಪೂಜೆಗಳನ್ನು ಮಾಡುತ್ತಾ ಮನರಂಜನೆ ಭಕ್ತಿ ಗೀತೆಗಳ ಒಂದು ಕಾರ್ಯಕ್ರಮ, ಅನ್ನದಾನ, ಪ್ರತಿಯೊಂದು ಪೂಜೆಯೂ ವಿಜೃಂಭಣೆಯಿಂದ ನಡೆದಿದೆ. ಇಲ್ಲಿಗೆ ನನ್ನನ್ನು ಸಹ ಆಹ್ವಾನಿಸಿದರು. ಆ ತಾತಯ್ಯನವರ ದರ್ಶನಕ್ಕೆ, ಅವರ ಪಾದ ಸ್ಪರ್ಶಕ್ಕೋಸ್ಕರ ನನ್ನನ್ನು ಆಹ್ವಾನಿಸಿದರು. ನಾನು ಇಲ್ಲಿ ಬಂದು ಇವತ್ತಿನ ದಿವಸ ಇಲ್ಲಿ ಪೂಜೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರ ಒಂದು ಆಶೀರ್ವಾದವನ್ನು ಪಡೆದು ಇವತ್ತಿನ ಈ ದಿನವನ್ನು ಭಕ್ತಿ ಪೂರ್ವದಿಂದ ನಾವೆಲ್ಲರೂ ಸಹ ಆಚರಣೆ ಮಾಡ್ತಿದ್ದೀವಿ. ಆ ಭಗವಂತ ಯಾಕೋ ಈ ಸಲ ಮಳೆ ನೀನು ಕೊಟ್ಟಿಲ್ಲ. ಈ ಒಂದು ಪೌರ್ಣಮಿ, ಶುದ್ಧ ಪೌರ್ಣಮಿ, ತಾತಯ್ಯನವರ ಜಯಂತಿ, ಇವತ್ತಿನಾದರೂ ಅವರ ಒಂದು ಕರುಣೆ, ಆ ವರುಣನ ಒಂದು ಕರುಣೆ ನಮ್ಮ ಈ ಮಹಾಜನರ ಮೇಲೆ ಇದ್ದು ವರುಣರಾಯ ಬಂದು ಎಲ್ರಿಗೂ ಸಹ ಮಳೆ ಬೆಳೆ ಕೊಟ್ಟು ಕಾಪಾಡಬೇಕಂತ ತಾತಯ್ಯನವರ ಪಾದಗಳ ನಮಸ್ಕಾರ ನಾನು ಬೇಡ್ಕೊಳ್ತೀನಿ. ಮತ್ತೊಮ್ಮೆ ಎಲ್ರಿಗೂ ಈ ಗುರುಪೌರ್ಣಮಿಯ ಶುಭಾಶಯಗಳನ್ನು ಹೇಳ್ತಾ ನಾನು ಮಾತಾಡ್ತೀನಿ. ಶಕ್ತಿಯಿಂದ, ಜ್ಞಾನಶಕ್ತಿಯಿಂದ ಮತ್ತು ದೈವಶಕ್ತಿಯಿಂದ ಸನ್ಮಾರ್ಗದ ಇಷ್ಟು ಮಾರ್ಗಗಳಿಂದ ಗುರುವು ತನ್ನ ಭಕ್ತರನ್ನು ದೇವರ ಭಕ್ತಿಯನ್ನು ಗೆಲ್ಲೋದಕ್ಕೆ ಮಾರ್ಗಗಳನ್ನು ಹುಡುಕಿ ಭಕ್ತರಿಗೆ ಅರ್ಥ ಮಾಡಿಸ್ತಾ ಇದ್ರು. ಗುರುವು ದೇವರಿಗೆ ಹತ್ತಿರ ಆಗಲಿಕ್ಕೆ ಅವರ ಜ್ಞಾನಶಕ್ತಿಯಿಂದ, ದೈವಶಕ್ತಿಯಿಂದ ಮತ್ತು ಮುಖ್ಯ ಮಾರ್ಗ, ಶಕ್ಯ ಮಾರ್ಗ, ಇವೆಲ್ಲನೂ ಕೂಡ ಗುರುಗಳಿಗೆ ಐಕ್ಯ ಆಗಿರುತ್ತೆ. ಅಷ್ಟು ಜ್ಞಾನ ಇರುತ್ತೆ ಗುರುಗಳಿಗೆ. ದೇವರನ್ನು ತಪಶಕ್ತಿಯಿಂದನೇ ಅಲ್ಲ, ಜ್ಞಾನಶಕ್ತಿಯಿಂದ, ಭಕ್ತಿ ಮಾರ್ಗದಿಂದ
ಮತ್ತು ಅವೆಲ್ಲ ಗುಣಗಳು ಗುರುಗಳಲ್ಲಿರುತ್ತೆ. ಗುರುಗಳನ್ನು ಯಾರು ದಾರಿಯಲ್ಲಿ ನಡೀತಾರೆ, ಗುರುಗಳು ತೋರಿಸುವಂಥ ದಾರಿಯಲ್ಲಿ ಅವ್ರಿಗೆ ಸೋಲು ಅನ್ನೋದಿಲ್ಲ, ಸೋಲು ಅನ್ನೋದಿರಲ್ಲ. ಅದಕ್ಕೆ ಕೈವಾರ ತಾತಯ್ಯನ ಇವತ್ತು ಗುರುಪೂರ್ಣಿಮೆ ದಿನ ಸಾಯಿಬಾಬಾ ಅವರ ಪೂಜೆನೂ ಎಲ್ಲನೂ ಮಾಡ್ತಾ ಇರ್ತಾರೆ. ಅಂದರೆ ನಾವು ನಮ್ಮ ಶ್ರದ್ಧಾ ಭಕ್ತಿ ಕಾಣುತ್ತೆ. ಏನು ಪವಿತ್ರತೆ ಗೊತ್ತಿಲ್ಲ. ರೈತರ ಶಕ್ತಿ ಕೇಂದ್ರ ಆಗಿ ಬೆಳೆಯುವಂಥ ಜಾಗದಲ್ಲಿ ದೇವರೇ ಕೆಲವೊಂದು ಸೇವೆನ ಮಾಡಿಸಿದಾರೋ ಅಥವಾ ದೇವರ ಸಂಕಲ್ಪನೋ ಗೊತ್ತಿಲ್ಲ. ಸದಾಕಾಲ ದೇವರನ್ನ ನೆನೆದು ಇವರು ಸೇವೆ ಮಾಡುವಂಥ ಮನೋಭಾವನ ಬೆಳೆಸ್ಕೊಳ್ತಾಯಿದ್ದಾರೆ. ಈ ಭಾಗದ ರೈತರಿಗೆ, ನಮ್ಮ ಮುಖಂಡರಿಗೆ ವಿಶೇಷವಾಗಿ ಭಕ್ತಿ ಶ್ರದ್ಧೆಯಿಂದ ದೇವರ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಿ, ರೈತರಿಗೆ ವಿಶೇಷವಾಗಿ ಒಳ್ಳೆಯದಾಗಿ ಇವರು ಮಾಡ್ತಾ ಇರೋ ಎಲ್ಲ ಪೂಜೆಗಳಿಂದ ನಮ್ಮ ಭಾಗದಲ್ಲಿ ಮಳೆ ಬೆಳೆ ಚೆನ್ನಾಗಾಗಿ ನಮ್ಮ ರೈತರಿಗೆ ಅಭಿವೃದ್ಧಿ ಆಗಲಿ ಅಂತ ನಾನು ಕೋರ್ತೀನಿ.